ನಮಸ್ಕಾರ ವೀಕ್ಷಕರೇ, ನೀವು ಇಷ್ಟಪಡುವಂತಹ ಸ್ತ್ರೀ ಅಥವಾ ಪುರುಷ ಅಥವಾ ಅನೇಕ ವರ್ಷಗಳಿಂದ ನೀವು ಜೊತೆಯಲ್ಲಿದ್ದು ಈಗ ಇದ್ದಕ್ಕಿದ್ದಂತೆ ಅವರು ನಿಮ್ಮನ್ನು ಏನೂ ಕಾರಣವಿಲ್ಲದೆ ತಿರಸ್ಕಾರ ಮಾಡ್ತಾ ಇದ್ರೆ ಅಥವಾ ಬೇರೆಯವರ ಕುಮ್ಮಕ್ಕಿನಿಂದ ನಿಮ್ಮನ್ನು ದೂರ ಮಾಡಿಕೊಳ್ತಾ ಇದ್ರೆ, ನೀವು ಈ ಒಂದು ಶಕ್ತಿಶಾಲಿ ತಂತ್ರವನ್ನು ಸುಲಭವಾಗಿ ಸರಳವಾಗಿ ನಿಮ್ಮ ಮನೆಯಲ್ಲೇ ಮಾಡೋ ಮೂಲಕ ನೀವು ಶಾಶ್ವತವಾಗಿ ಅವರನ್ನು ನಿಮ್ಮ ಕೈವಶವನ್ನಾಗಿ ಕೈಗೊಂಬೆಯನ್ನಾಗಿ ಮಾಡಿಕೊಳ್ಳಬಹುದು. ಹಾಗಾದರೆ ಈ ತಂತ್ರವನ್ನು ಅನುಸರಿಸುವ ಬಗೆಯನ್ನು ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಎಲ್ಲ ಗುಪ್ತ ಕಠಿಣ ಘನಘೋರ ಎಂಥದ್ದೇ ಸಮಸ್ಯೆಗಳಿದ್ರೂ ಬಗೆಹರಿಸಲಾಗದ ಸಮಸ್ಯೆಗೂ ಗುರೂಜಿಯವರು ಶಾಶ್ವತ ಪರಿಹಾರವನ್ನು ನೀಡಿ ನೆಮ್ಮದಿಯ ಜೀವನಕ್ಕೆ ಅನುವು ಮಾಡಿಕೊಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ. ವೀಕ್ಷಕರೇ, ಅನೇಕ ಕಾರಣಗಳಿಂದ ಅಥವಾ ಏನೂ ಕಾರಣವಿಲ್ಲದೆಯೂ ನೀವು ಪ್ರೀತಿಸುವ ಆ ವ್ಯಕ್ತಿ ನಿಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ರೆ, ನಿಮ್ಮ ಫೋನನ್ನು ರಿಸೀವ್ ಮಾಡದೇ ಇರೋದು, ನಿಮ್ಮನ್ನು ಬ್ಲಾಕ್ ಮಾಡೋದು, ಜೊತೆಗೆ ನಿಮ್ಮನ್ನು ಕಂಡರೂ ಕಾಣದಂತೆ ವರ್ತಿಸೋದು ಅಥವಾ ಬೇರೆಯವರಿಗೆ ಆಕರ್ಷಿತರಾಗ್ತಾ ಇರೋದು, ಇಂಥ ಅನೇಕ ಸಮಸ್ಯೆಗಳಿಗೆ ನೀವು ಅವರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಲು ಸುಲಭ ತಂತ್ರ ಹೊಂದಿದೆ. ಇದನ್ನು ಭಾನುವಾರ ಮುಸ್ಸಂಜೆ ಅಂದರೆ ಸಂಜೆ 5:30ಯಿಂದ 6 ಗಂಟೆಯ ಸಮಯದಲ್ಲಿ ಈ ಒಂದು ತಂತ್ರವನ್ನು ಅನುಸರಿಸಿ. ಒಂದು ಮೊಟ್ಟೆಯನ್ನು ತೆಗೆದುಕೊಳ್ಳಿ. ಆ ಮೊಟ್ಟೆಗೆ ಅವರ ಹೆಸರನ್ನು ಬರೆಯಿರಿ. ಆ ಮೊಟ್ಟೆಯ ಮೇಲೆ ಈ ರೀತಿಯಾಗಿ ಹೆಸರನ್ನು ಬರೆದುಕೊಳ್ಳಿ. ನೋಡಿ, ನಾನು ಇಲ್ಲಿ ದಾಕ್ಷಾಯಿಣಿ ಎನ್ನುವಂಥ ಹೆಸರನ್ನು ಬರೆದುಕೊಳ್ತಾ ಇದ್ದೀನಿ. ನೀವು ಯಾರನ್ನು ವಶ ಮಾಡಿಕೊಳ್ಬೇಕೋ ಅವರ ಹೆಸರನ್ನು ಬರೆದುಕೊಳ್ಳಿ. ನೋಡಿ, ಈ ರೀತಿಯಾಗಿ ಹೆಸರನ್ನು ಬರೆದುಕೊಂಡು ಇದಕ್ಕೆ ಅರಿಶಿಣ ದಾರವನ್ನು 21 ಎಳೆಯಲ್ಲಿ ಉದ್ದ ಹಾಗೂ ಅಡ್ಡನೆಯ ಎಳೆಯಲ್ಲಿ ಸುತ್ತಿಕೊಳ್ಳಿ. ನೋಡಿ, ಈ ರೀತಿಯಾಗಿ ಸುತ್ತಿಕೊಂಡ ನಂತರ ಒಂದು ನಿಂಬೆಹಣ್ಣನ್ನು ಈ ಮೊಟ್ಟೆಗೆ ಮಂತ್ರಿಸಿ ಅದನ್ನು ಅರ್ಧ ಹೋಳನ್ನಾಗಿ ಮಾಡಿಕೊಂಡು ಅದಕ್ಕೆ ಅರಿಶಿಣ ಹಾಗೂ ಕುಂಕುಮವನ್ನು ಹಚ್ಚಿಕೊಳ್ಳಿ. ಆನಂತರ ಈ ಒಂದು ಮೊಟ್ಟೆಯನ್ನು ನಿಮ್ಮ ಎಡಗೈ ಮೇಲೆ ಇರಿಸಿ ಓಂ ಕ್ಲೀಂ ಕ್ಲೀಂ ನಮೋ ಕಾಮದೇವಾಯ ಕಾಮಾಖ್ಯಾ ದೇವಿ ವಶೀಕರಣ ಸ್ವಾಹ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಓಂ ಕ್ಲೀಂ ಕ್ಲೀಂ ನಮೋ ಕಾಮದೇವಾಯ ಕಾಮಾಖ್ಯ ದೇವಿ ವಶೀಕರಣ ಸ್ವಾಹ ಎನ್ನುವಂತಹ ಈ ಒಂದು ಮಂತ್ರದೊಂದಿಗೆ 21 ಬಾರಿ ಜಪಿಸಿ. ಇದಾದ ನಂತರ ಈ ಮೊಟ್ಟೆಯನ್ನು ಅವರು ಯಾವ ದಿಕ್ಕಿನೆಡೆಗೆ ನಡೆದುಕೊಂಡು ಬರ್ತಾರೆ ಆ ದಿಕ್ಕಿನೆಡೆಗೆ ಹೊಡೆದು ಬನ್ನಿ. ಆ ರೋಡ್ನಲ್ಲಿ ಇವರು ಸಂಚರಿಸಿದರೆ ಸಾಕು, ಅವರು ಸಂಪೂರ್ಣವಾಗಿ ನಿಮ್ಮ ಕೈವಶವಾಗ್ತಾರೆ. ಈ ಹೆಚ್ಚಿನ ಮಾಹಿತಿಗಾಗಿ ನೀವು ಗುರೂಜಿಯವರನ್ನು ಸಂಪರ್ಕಿಸಿ. ಇಷ್ಟು ಮಾತ್ರವಲ್ಲ, ನಿಮಗೆ ಯಾವುದೇ ಸಮಸ್ಯೆ ಇರಲಿ ಗುರೂಜಿಯವರು ಅದಕ್ಕೆ ಶಾಶ್ವತ ಪರಿಹಾರವನ್ನು ಅನುಸರಿಸುವ ಬಗೆಯನ್ನು ನಿಮಗೆ ತಿಳಿಸಿಕೊಡುತ್ತಾರೆ. ಧನ್ಯವಾದಗಳು.